ಚೌಚೌ ಬಾತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಬರ್ನಿಂಗ್ ಮ್ಯಾನ್ ನಮ್ಮ ಜೀವನವನ್ನೇ ಬದಲಿಸುತ್ತೆ. ಮನಬಂದಂತೆ ಈ ಜಾತ್ರೆಯಲ್ಲಿ ನೀವಿರಬಹುದು. ಜೀವನದ ಪಾಠಗಳನ್ನ ಹೇಳಿಕೊಡೋ ಜಾತ್ರೆ ಇದುವೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಬದುಕು ಜಟಕಾ ಬಂಡಿ. ಇವತ್ತು ನಾವು ನಿಮ್ಮನ್ನ ಒಂದು ಸುಂದರ ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ. ಆ ಲೋಕ ಹೇಗಿದೆ ಅಂತ ನೀವು ಯೋಚನೆ ಕೂಡ ಮಾಡೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಮೆರಿಕಾದಲ್ಲಿ ನಡೆಯೋ ಒಂದು ಜಾತ್ರೆ ದೇಶಾದ್ಯಂತ ಸುದ್ದಿ ಮಾಡ್ತಿದೆ. ಇವತ್ತು ನಿಮ್ ಜೊತೆಗೆ ನಾವು ಮಾತ್ರ ಅಲ್ಲ, ಆ ಜಾತ್ರೆಗೆ ತೆರಳಿ ತಮ್ಮ ಅನುಭವವನ್ನ ಹಂಚಿಕೊಳ್ಳೋದಕ್ಕೆ ಮೈಸೂರಿನ ಶ್ರೀಯುತ ಮಂಜು ಕುಪ್ಪ ಕೂಡ ನಮ್ಮೊಂದಿಗಿದ್ದಾರೆ. ಏನಪ್ಪಾ ಇದು ಬರ್ನಿಂಗ್ ಮ್ಯಾನ್ ಅಂತ ನೀವೆಲ್ಲ ಯೋಚಿಸ್ತಾ ಇದ್ದೀರಾ? ಇಲ್ಲಿದೆ ನೋಡಿ ನಿಮ್ಮ ಜೀವನವನ್ನೇ ಬದಲಾಯಿಸೋ ಬರ್ನಿಂಗ್ ಮ್ಯಾನ್ ಜಾತ್ರೆಯ ತುಣುಕು. ಹಲವು ದೇಶಗಳಲ್ಲಿ ಜನ ವರ್ಷಕ್ಕೊಮ್ಮೆ ಸೇರಿ ವಿಶೇಷ ಹಬ್ಬಗಳನ್ನ ನಡೆಸೋದನ್ನ ನಾವೆಲ್ಲರೂ ನೋಡಿರ್ತೀವಿ, ಕೇಳಿರ್ತೀವಿ. ಆದ್ರೆ ಅಮೆರಿಕದ ನಾವಿಡಾದಲ್ಲಿಯ ಬ್ಲ್ಯಾಕ್ ರಾಕ್ ಮರುಭೂಮಿಯಲ್ಲಿ ನಡೆಯೋ ಬರ್ನಿಂಗ್ ಮ್ಯಾನ್ ಎಂಬ ಜಾತ್ರೆ ನಿಜಕ್ಕೂ ತುಂಬಾನೇ ವಿಶೇಷ. ಹೆಸರೇ ಒಂದ್ ರೀತಿ ವಿಚಿತ್ರವಾಗಿದೆ ಅಲ್ವಾ? ಒಂದು ವಾರದ ಅರಿವಿನ ಈ ಜಾತ್ರೆಯನ್ನು ವರ್ಷಕ್ಕೆ ಒಂದು ಬಾರಿ ಅದ್ದೂರಿಯಾಗಿ ನಡೆಸಲಾಗುತ್ತೆ. ಜಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ತಿಂಗಳ ಹಿಂದೆಯೇ ಬುಕಿಂಗ್ ಕೂಡ ಮಾಡಿರ್ತಾರೆ. ಜಾತ್ರೆಯಲ್ಲಿ ಹಲವು ವಿಶೇಷತೆಗಳಿವೆ. ಮನುಷ್ಯರಲ್ಲಿನ ಆಸೆ ತುಡಿತಗಳನ್ನು ಹೊರಚೆಲ್ಲಿ ಮನ ಬಿಚ್ಚಿ ಬದುಕುವ ಸಲುವಾಗಿಯೇ ಈ ಜಾತ್ರೆ ರೂಪಿತವಾಗಿದೆ. ಈ ವಿಶೇಷ ಜಾತ್ರೆಯಲ್ಲಿ ಜಗತ್ತಿನ ನಾನಾ ಮೂಲೆಗಳಿಂದ ಜನ ಭಾಗವಹಿಸ್ತಾರೆ. ಇನ್ನು ಈ ವರ್ಷದ ಜಾತ್ರೆ ನಡೆದಿದ್ದು ಆಗಸ್ಟ್ 28ರಿಂದ ಸೆಪ್ಟೆಂಬರ್ 5ರವರೆಗೆ. 1986ನಲ್ಲಿ ಒಂದು 20 ಜನ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಪಾರ್ಟಿ ಅಂತ ಶುರುವಾದಂಥ ಒಂದು ಕಾನ್ಸೆಪ್ಟು. ಅದು ಬೆಳೆದು ಈಗ ಒಂದು 70,000 ಜನ ಸೇರ್ತಾರೆ. ಒಂದು ಕಮ್ಯುನಿಟಿ, ಒಂದು ಊರನ್ನೇ ಬಿಲ್ಡ್ ಮಾಡ್ತಾರೆ. ಮಿಡ್ಲ್ ಆಫ್ ದಿ ಡೆಸರ್ಟ್, ಒಂದು ಮರುಭೂಮಿನಲ್ಲಿ ಮಾಡ್ತಾರೆ. ಇಲ್ಲಿ ಹೇಗೆ ಆಗುತ್ತೆ ಅಂದರೆ ಪ್ರಪಂಚದ ಎಲ್ಲ ಕಡೆ ನಾನಾ ದೇಶಗಳಿಂದ ಬರ್ತಾರೆ. ಒಂದು ವಾರ ಅಲ್ಲಿ ಕ್ರಿಯೇಟಿವಿಟಿ ಇರ್ಬೋದು, ಅಥವಾ ಆರ್ಟ್ ಇರ್ಬೋದು, ಅಥವಾ ಮ್ಯೂಸಿಕ್ಕು, ನಿಮ್ಗೇನು ಅಂದ್ಕೊಳ್ತೀರಾ ಅಲ್ಲಿ ಎಲ್ಲ ಥರ ಒಂದು ವ್ಯವಸ್ಥೆ ಇದೆ. ಅದು ವ್ಯವಸ್ಥೆ ಅಂತಂದ್ರೆ ಅಲ್ಲಿ ನೀವು ದುಡ್ಡು ಕಾಸು ಕೊಟ್ಟು ತೊಗೊಳ್ಳೋಂಥದ್ದಲ್ಲ, ಇದು ಬಾರ್ಟರ್ ಎಕನಾಮಿ, ಗಿಫ್ಟಿಂಗ್ ಎಕನಾಮಿಯಿಂದ ನಡೆಯುತ್ತೆ. ಬರ್ನಿಂಗ್ ಮ್ಯಾನ್ ಅಂತಂದರೆ ಇಟ್ ಇಸ್ ಎ ರ್ಯಾಡಿಕಲ್ ಸೆಲ್ಫ್ ರಿಲಯನ್ಸ್, ರ್ಯಾಡಿಕಲ್ ಸೆಲ್ಫ್ ಎಕ್ಸ್ಪ್ರೆಷನ್. ನಿಮ್ಗೆ ಹೇಗೆ ಬೇಕೋ ಆ ಥರ ಒಂದು ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ಬೋದು. ಒಂದು ವಾರ ಜಗತ್ತಿನ ಯಾವುದೇ ಸಂಪರ್ಕವಿಲ್ಲದೆ, ಜಗತ್ತಿನ ಆಗು ಹೋಗುಗಳ ಬಗ್ಗೆ ಅರಿವಿಲ್ಲದೆ, ಯಾರ ಹಂಗೂ ಇಲ್ಲದೆ ಮನಬಂದಂತೆ ಬಾಳಿ ಬದುಕುವ ಅದ್ಭುತ ಅವಕಾಶ ಇಲ್ಲಿ ಜಾತ್ರೆಗೆ ಹೋದವರ ಪಾಲಿಗೆ ದೊರೆಯುತ್ತೆ. ಸುಮಾರು 15ರಿಂದ 20 ಚದುರ ಕಿಲೋಮೀಟರ್ ಜಾಗದಲ್ಲಿ ಬರ್ನಿಂಗ್ ಮ್ಯಾನ್ ಜಾತ್ರೆ ಆಯೋಜಿಸಲಾಗುತ್ತೆ. ಪ್ರತಿ ವರ್ಷ 70ರಿಂದ 80 ಸಾವಿರ ಮಂದಿಗೆ ಜಾತ್ರೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಅಷ್ಟು ದೊಡ್ಡ ಜಾಗಕ್ಕೂ ಪೂರ್ತಿಯಾಗಿ ಪ್ಲಾಸ್ಟಿಕ್ ಬೇಲಿ ಹಾಕಲಾಗಿರುತ್ತೆ ನೋಡಿ. ವಿವಿಧ ದೇಶಗಳಿಂದ ಬಂದ ಜನ ಚಿತ್ರ ವಿಚಿತ್ರ ಉಡುಪು, ನಡವಳಿಕೆ, ಇರುವಿಕೆ ಎಲ್ಲವೂ ಮೊದಮೊದಲು ನಮಗೆ ತೀರಾ ಆಶ್ಚರ್ಯವೆನಿಸುತ್ತದೆ. ಅರ್ಧಂಬರ್ಧ ಉಡುಪು, ಮನಬಂದಂತೆ ಓಡಾಡುವ ಜನ, ಇಲ್ಲಿ ಒಳ ಹೊಕ್ಕರೆ ಸಾವಿರಾರು ವಿಚಿತ್ರಗಳು ನಮ್ಮ ಕಣ್ಣ ಮುಂದಿರ್ತಾವೆ ನೋಡಿ.
ಅದರಲ್ಲಿ ಒಂದು ವಿಶೇಷವೇನೆಂದ್ರೆ ಟಾಕ್ ಟು ಗಾಡ್ ಅನ್ನೋ ಫಲಕವು ನೇತು ಹಾಕಿರ್ತಾರೆ. ಒಳಕ್ಕೆ ಹೊಕ್ರೆ 4 ಫೋನ್ಗಳನ್ನ ಇಡಲಾಗಿರುತ್ತೆ. ಒಂದನ್ನ ಎತ್ತಿ ಹಲೋ ಎಂದ್ರೆ ಸಾಕು, ಆ ಕಡೆಯಿಂದ ಒಂದು ದೇವತೆ ನಿಮ್ಮನ್ನ ಮಾತನಾಡಿಸ್ತಾಳೆ. ನಿಮ್ಗೆ ಏನ್ ಬೇಕು ಅಂತ ತುಂಬಾ ವಿನಮ್ರವಾಗಿಯೇ ಕೇಳ್ತಾಳೆ. ನೀವು ಕೇಳಿದ್ದನ್ನ ಕೊಡಲಾಗದಿದ್ರೂ ನಿಮಗೆ ಸಂತೋಷವಾಗುವಂತೆ ಮಾತನಾಡ್ತಾಳೆ ನೋಡಿ. ಇಂತಹ ಒಂದಲ್ಲ ಎರಡಲ್ಲ 100 ಕ್ರಿಯಾಶೀಲ ಕ್ಯಾಂಪ್ಗಳು ನಿಮಗಾಗಿ ಈ ಜಾತ್ರೆಯಲ್ಲಿ ಕಾಯ್ತಾ ಇರುತ್ತವೆ ನೋಡಿ. ಈ ಜಾತ್ರೆ ನಮ್ಮ ಕ್ರಿಯಾಶೀಲತೆ, ಅಭಿವ್ಯಕ್ತಿ ಹಾಗೂ ಕಲೆ ಮತ್ತು ಸ್ವಂತ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿಯೇ ಇರುವ ಅದ್ಭುತ ಅವಕಾಶ. ಅಲ್ಲಿ ಏನಿರುತ್ತೆ ಅನ್ನೋದಕ್ಕಿಂತನೂ ಅಲ್ಲಿ ಹೋದಂಥ ಈಗ ಯಾವುದೇ ಒಂದು ನಾಟಕಕ್ಕೆ ಅಥವಾ ಒಂದು ಸಿನಿಮಾಗೋ ಅಥವಾ ಎಲ್ಲೇ ಹೋದ್ರೂ 2 ಥರ ಇರ್ತಾರೆ. ಒಬ್ಬರು ಆಡಿಯನ್ಸ್ ಇರ್ತಾರೆ, ಒಬ್ಬರು ಆ್ಯಕ್ಟರ್ಸ್ ಇರ್ತಾರೆ. ಈ ಬರ್ನಿಂಗ್ ಮ್ಯಾನ್ ಕಾನ್ಸೆಪ್ಟ್ನಲ್ಲಿ ಏನಪ್ಪ ಅಂದರೆ ಎಲ್ಲರೂ ಆ್ಯಕ್ಟರ್ಸೇ ಅಥವಾ ಎಲ್ಲರೂ ಪಾರ್ಟಿಸಿಪೆಂಟ್ಸೇ, ಯಾರೂ ಸಪ್ರೇಟ್ ಅಂತ ಇಲ್ಲ, ಮತ್ತು ಯಾರೂ ಒಬ್ಬರನ್ನ ಜಡ್ಜ್ ಮಾಡೋದಿಲ್ಲ. ಆ ಒಂದು ಕಾನ್ಸೆಪ್ಟ್ನಲ್ಲಿ ನೀವು ಬೆಳೆದು ಬಂದಾಗ ನಿಮಗೆ ಒಂದು ವಿಚಿತ್ರವಾದ ಅನುಭವಗಳಾಗ್ತವೆ. ನೋಡಿದ್ರಲ್ಲ, ನಿಜಕ್ಕೂ ಇದೊಂದು ಹೊಸ ಅನುಭವವೇ ಸರಿ. ಇನ್ನು 10 ಹಲವು ವಿಶೇಷತೆಗಳು ಈ ಬರ್ನಿಂಗ್ ಮ್ಯಾನ್ ಜಾತ್ರೆಯಲ್ಲಿ ನೀವು ನೋಡೋದಿದೆ. ಅದಕ್ಕೂ ಮುಂಚೆ ಬ್ರೇಕ್.